ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ದಿನಗಳ ಕಡೆಯಿಂದ ಗ್ಯಾಪ್ಗಳನ್ನು ಕೊಡ್ತಾ ಇರುವಂಥದ್ದು ಕನ್ನಡವೇದ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ಗಳಿಗಾಗಿ. ಸೊ ಇದೀಗ ವಿದ್ಯಾರ್ಥಿಗಳಿಗೆ ಬಿ ಎಡ್ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ 6ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಕೂಡ ಪ್ರಕಟ ಆಗಿರುವಂಥದ್ದು. ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಕೂಡ ತಿಳಿಸ್ತಾ ಇದ್ದೇವೆ. ಆ ಒಂದು ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು, ಮತ್ತೆ ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳಿಗೆ 7ನೇ ರೌಂಡನ್ನು ಮಾಡ್ತಾರಾಗಿದ್ರೆ ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಇದೆ. ಸ್ಟಾರ್ ಮಾರ್ಕ್ ಬಂದಿರೋರಾಗಿರ್ಬೋದು ಅಥವಾ ಸಿಕ್ಕಿರೋ ಕಾಲೇಜು ನಮಗೆ ಬೇಡ ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು 7ನೇ ರೌಂಡ್ ಅನ್ನ ಮಾಡ್ತಾರ. ನಂತರದಲ್ಲಿ ಇವಾಗ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ ನನಗೆ ಸೀಟ್ ಸಿಕ್ಕಿದೆ, ಹಾಸ್ಟೆಲ್ ನನಗೆ ಅವಕಾಶ ಇರುತ್ತಾ, ಸೊ ಅಡ್ಮಿಷನ್ ಆಗಲಿಕ್ಕೆ ದಿನಾಂಕಗಳು ಯಾವಾಗಿದ್ದಾವೆ, ಹಾಸ್ಟೆಲ್ ಸೀಟ್ ಸಿಗುತ್ತಾ ಅಥವಾ ಎಕ್ಸ್ಟೆಂಡ್ ಮಾಡ್ತಾರೆ, ಅಪ್ಲಿಕೇಶನ್ ಬಿಡ್ತಾರಾ, ಏನು ಎತ್ತ ಸಾಕಷ್ಟು ಡೌಟ್ಸ್ಗಳಿದ್ದಾವೆ ವಿದ್ಯಾರ್ಥಿಗಳಿಗೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ನಿಮಗೆ ಮಾಹಿತಿಗಳನ್ನು ತಿಳಿಸ್ತಾ ಇರುವಂಥದ್ದು. ಹೆಚ್ಚಿಗೆ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡ್ತಾ ಇರುವಂಥವ್ರು ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಈ ವಿಡಿಯೋದ ಮಾಹಿತಿನ ನೀವು ಪಡ್ಕೊಂಡಂತ ನಂತರದಲ್ಲಿ ನಿಮ್ಮೆಲ್ಲ ಸ್ನೇಹಿತರಿಗೆ ಕೂಡ ಒಂದು ಬಿ ಎಡ್ನ ಒಂದು 6th ರೌಂಡ್ ಅಥವಾ 7th ರೌಂಡ್ ಅಥವಾ ವಿದ್ಯಾರ್ಥಿಗಳು ಯಾರು ವೆಯ್ಟ್ ಮಾಡ್ತಿರ್ತಾರಲ್ಲ ಒಂದು ಬಿ ಎಡ್ನ ಮಾಹಿತಿಗಳಿಗಾಗಿ ಅವರಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಮ್ಮ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಕ್ವಿಕ್ ಔಟ್ಸ್ ಏನಿದ್ರು ಇದು ಕೂಡ ಕ್ಲಿಯರ್ ಮಾಡ್ಕೋತಾ ಇರಬಹುದಾಗಿರುತ್ತೆ ಅಂತ ಹೇಳ್ತಾ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಸೆಲೆಕ್ಷನ್ ಲಿಸ್ಟ್ ಕೂಡ ಅನೌನ್ಸ್ ಆಗಿರುತ್ತೆ, ಅಂದ್ರೆ ಅಪ್ಲೋಡ್ ಮಾಡಿರುತ್ತೆ ವಿದ್ಯಾರ್ಥಿಗಳಿಗೆ PDF ಅನ್ನ ಆರ್ಟ್ಸ್ ಮತ್ತು ಸೈನ್ಸ್ ವಿಭಾಗದ್ದು. ಸೊ ವಿದ್ಯಾರ್ಥಿಗಳಲ್ಲಿ ಉಚಿತವಾಗಿ ಒಂದು ಯಾವುದೇ ರೀತಿ ಸರ್ವರ್ ಸಮಸ್ಯೆ ಆಗದೇನೆ ವಿದ್ಯಾರ್ಥಿಗಳು ನೋಡ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾ, ಸೊ ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಕೂಡ ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀವಿ ಅಂತ ಹೇಳ್ತಾ, ಸೊ ಸಾಕಷ್ಟು ವಿದ್ಯಾರ್ಥಿಗಳು ಯಾಕೆ ವಿಡಿಯೋಸ್ ಮಾಡ್ತಿಲ್ಲ, ಬಿ ಎಡ್ ಕುರಿತು ಯಾಕೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇಲ್ಲ, ಇತರೆ ಮಾಹಿತಿಗಳು ಯಾಕೆ ಕೊಡ್ತಾ ಇಲ್ಲ ಅಂತೆಲ್ಲ ಕೇಳ್ತೀರಿ. ಸೊ ನಮ್ಮ ಒಂದು ಬಿ ಎಡ್ ಇಂಟರ್ನ್ಶಿಪ್ 3rd ಸೆಮಿಸ್ಟರ್ನಲ್ಲಿ ನಿಮಗೆ ಮಾಹಿತಿನ ಕೂಡ ಕೊಟ್ಟಿದ್ವಿ ನಾವು ಟೆಲಿಗ್ರಾಮ್ ಆಗಿರ್ಬೋದು, ಕಳೆದ ವಿಡಿಯೋಸ್ಗಳಲ್ಲೂ ಕೂಡ. ಆ ಕಾರಣಕ್ಕೆ ಸಾಕಷ್ಟು ವರ್ಕ್ ಇರುವಂಥ ಕಾರಣಕ್ಕೆ ನಾವು ಒಂದು ಯೂಟ್ಯೂಬ್ನ ಅಥವಾ ಮೊಬೈಲನ್ನು ಬಳಸ್ತಾ ಇದ್ವಿ, ಆದರೆ ಸಾಕಷ್ಟು ಮೆಸೇಜ್ ಇನ್ನೊಂದು ಮತ್ತೊಂದೆಲ್ಲ ರಿಪ್ಲೈನು ಕೂಡ ಕೊಡ್ತಾ ಇದ್ವಿ, ಆದರೆ ಸದ್ಯಕ್ಕೆ ವಿಡಿಯೋಸನ್ನು ಮಾಡಲಿಕ್ಕೆ ಸಾಧ್ಯ ಕೂಡ ಆಗದೆ ಹೋಗಿತ್ತು. ಸೊ ಆ ಕಾರಣಕ್ಕೆ ಮತ್ತೆ ಒಂದು ಮೆಂಟಲಿನೂ ಕೂಡ ಹೆಚ್ಚಿಗೆ ವರ್ಕ್ಗಳಿಗೂ ಕೂಡ ಇತ್ತು ಅಂತ ಹೇಳ್ಬೋದಾಗಿತ್ತು. ಸೊ ಈಗಲೂ ಕೂಡ ಇದಾವೆ, ಬಟ್ ಆದರೂ ಕೂಡ ಅಷ್ಟರ ಪ್ರಮಾಣದಲ್ಲಿ ಇಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಆ ಕಾರಣಕ್ಕೆ ಆದಷ್ಟು ಕೂಡ ಟ್ರೈ ಮಾಡ್ತೀವಿ ಮುಂದಿನ ದಿನದಲ್ಲೆಲ್ಲ ಆದಷ್ಟು ಸುದ್ದಿಗಳನ್ನು ಕೊಡಲಿಕ್ಕೆ ಅಂತ ಹೇಳ್ತಾ, ಇದೀಗ ವಿಷಯದ ಕಡೆ ಒಂದೊಂದಾಗಿ ಬರೋದಾದ್ರೆ, ಬಿ ಎಡ್ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ 2 ವರ್ಷದ ಸರ್ಕಾರಿ ಕೂಟದ ಬಿ ಎಡ್ಗೆ ಸೀಟ್ಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ 4 ರೌಂಡ್ ಮಾಡ್ತೇವೆ ಅಂತ ಮಾಹಿತಿನ ಕೊಟ್ಟರು. ನಂತರದಲ್ಲಿ 5ನೇ ರೌಂಡ್ ಕೂಡ ನಡೀತು. ನಂತರದಲ್ಲಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡದಿರೋ ರೀತಿಯಲ್ಲಿ 6ನೇ ರೌಂಡ್ಗೆ ಕೂಡ ಇಲಾಖೆ ಕಡೆಯಿಂದ ಅವಕಾಶವನ್ನು ಕೊಟ್ಟರು. ಇದೀಗ ವಿದ್ಯಾರ್ಥಿಗಳಿಗೆ ಒಂದು ಫೆಬ್ರವರಿ ತಿಂಗಳ 25ನೇ ತಾರೀಕು 2025ರಂದು ಇಂದು ವಿದ್ಯಾರ್ಥಿಗಳಿಗೆ 5th ರೌಂಡ್ ಕಾಲೇಜ್ 6th ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗಿರುವಂಥದ್ದು. 6ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟ ಆಗಿದೆ. ಇದೀಗ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದರೆ, ಅಡ್ಮಿಷನ್ ಆಗೋದಕ್ಕೆ ಮತ್ತೆ ಅಡ್ಮಿಷನ್ ಸ್ಲಿಪ್ನ ಪಡ್ಕೊಳ್ಳೋದಕ್ಕೆ ದಿನಾಂಕಗಳು ಯಾವ್ಯಾವಿದ್ದಾವೆ, ಚಲನ್ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಯಾವೆಲ್ಲ ವಿದ್ಯಾರ್ಥಿಗಳು ಚಲನ್ ಡೌನ್ಲೋಡ್ ಮಾಡಬೇಕು, ಏನು ಎತ್ತ ಅಂತೆಲ್ಲ ಡೌಟ್ಸ್ಗಳಿದ್ದಾವೆ. ಸೊ ಇದ್ರ ಬಗ್ಗೆ ಮೊದಲನೇದಾಗಿ ಮಾಹಿತಿನ ಕೊಡ್ತೇನೆ. ನಂತರದಲ್ಲಿ ಒಂದು ಹಾಸ್ಟೆಲ್ ಸಿಗುತ್ತಾ ಇಲ್ವಾ ಏನು ಎತ್ತ, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು 7th ರೌಂಡ್ ಇರುತ್ತಾ, ಸ್ಟಾರ್ ಮಾರ್ಕ್ ಬಂದವರಿಗೆ ಅಥವಾ ಸೀಟ್ ಸಿಕ್ಕಿದೆ ಆ ಕಾಲೇಜ್ ನನಗೆ ಬೇಡ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಎಲ್ಲ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಪ್ರಮುಖವಾಗಿ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ತಿಳಿಸುವಂತಂದ್ರೆ, ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳ ಪೈಕಿ SC ST ವಿದ್ಯಾರ್ಥಿಗಳಾಗಿದ್ರೆ ಆ ವಿದ್ಯಾರ್ಥಿಗಳಿಗೆ ಚಲನ್ ಡೌನ್ಲೋಡ್ ಆಗೋದಿಲ್ಲ. ಇತರ ವಿದ್ಯಾರ್ಥಿಗಳು ಯೂಸರ್ ID ಪಾಸ್ವರ್ಡ್ ಹಾಕಿದಾಗ ಚಲನ್ ಡೌನ್ಲೋಡ್ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಅಂದ್ರೆ ಅದು ಯೂಸರ್ ID ಪಾಸ್ವರ್ಡ್ ಹಾಕ್ಬೇಕಿರುತ್ತೆ ನೀವು. ಸೊ ಯೂಸರ್ ID ಪಾಸ್ವರ್ಡ್ ಎಲ್ಲ ಹಾಕಿದಾಗ ವಿದ್ಯಾರ್ಥಿಗಳ ವೆಬ್ಸೈಟ್ನಲ್ಲಿ ಒಂದು ಓಪನ್ ಆಗುತ್ತೆ. SC ST ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ಶುಲ್ಕ ವಿನಂತಿ ಎಕ್ಸಾಮ್ಟೆಡ್ ಅಂತ ಬಂದಿರುತ್ತೆ ಲಿಸ್ಟಲ್ಲಿ ಕೂಡ. ಸೊ ಆ ಕಾರಣಕ್ಕೆ ಆ ವಿದ್ಯಾರ್ಥಿಗಳಿಗೆ ಏನು ಇಮೇಜ್ ಬರ್ತಿರ್ತಿಲ್ಲ, ಯಾವ ಕಾಲೇಜ್ ಅಲರ್ಟ್ ಆಗಿದೆ, ಎಷ್ಟು ಫೀಸ್ ಇದೆ ಅಂತೆಲ್ಲ. ಫೀಸ್ ಬರೋದಿಲ್ಲ ವಿದ್ಯಾರ್ಥಿಗಳು ನಾರ್ಮಲ್ ಆಗಿ. ಸೊ ಯಾವ ಕಾಲೇಜ್ ಅಲರ್ಟ್ ಆಗಿದೆ ಏನು ಅಂತೆಲ್ಲ ಬರ್ತಾ ಇರುತ್ತೆ. ಸೊ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಜೆರಾಕ್ಸ್ ಮಾಡಿಸಿ ವಿದ್ಯಾರ್ಥಿಗಳು, ಜೆರಾಕ್ಸ್ ಮಾಡಿಸಿ ನೀವು ನೂಡಲ್ ಸೆಂಟರ್ ಅಥವಾ ವೆರಿಫಿಕೇಶನ್ ಏನು ಹೋಗಿರ್ತಿರಲ್ಲ, CT ಡೇಟ್ ಅಂತ ಏನು ಕರೀತೀರ, ಅಲ್ಲಿ ಹೋಗೋದ್ರ ಮುಖಾಂತರ ಅದನ್ನ ಕೊಡಬೇಕಿರುತ್ತೆ. ಕೊಟ್ಟ ನಂತರದಲ್ಲಿ ಅವರು ನಿಮಗೆ ಅಡ್ಮಿಷನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡಿ ಕೊಡ್ತಾರೆ. ನಂತರದಲ್ಲಿ ಇತರ ವಿದ್ಯಾರ್ಥಿಗಳು ಇದೆಲ್ಲ SC ST ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಇತರ ಕ್ಯಾಟಗರಿ ಬರುವಂತಹ ವಿದ್ಯಾರ್ಥಿಗಳು ನಿಮಗೆ ಅದು ಚಲನ್ ಡೌನ್ಲೋಡ್ ಆಗುತ್ತೆ. ನೀವು ಏನು ಮಾಡಬೇಕಾಗುತ್ತೆ ಅಂದರೆ, ಯೂಸರ್ ID ಪಾಸ್ವರ್ಡ್ ಹಾಕಿದಾಗ ಅಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ಟಿಕ್ ಮಾಡಿ ಎಲ್ಲ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ನಲ್ಲಿ ಏನು ಕೇಳ್ತಾರೆ, ಅಲ್ಲಿ SBI ಬ್ರಾಂಚ್ ಪೇಮೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಂದರೆ SBI ಬ್ರಾಂಚ್ಗೆ ಹೋಗಿ ಹಣ ಕಟ್ಟಬೇಕಾಗಿರುತ್ತೆ ವಿದ್ಯಾರ್ಥಿಗಳು. ಎಷ್ಟು ಅಮೌಂಟ್ ತೋರಿಸ್ತಿರುತ್ತಲ್ಲ ಅಲ್ಲಿ, ಗೌರ್ಮೆಂಟ್ ಕಾಲೇಜ್ ಏಡೆಡ್ ಕಾಲೇಜ್ ಸಿಕ್ಕಿದೆ ನಿಮಗೆ, ಅನ್ಏಡೆಡ್ ಕಾಲೇಜ್ ಸಿಕ್ಕಿದೆಯಾ, ಗೌರ್ಮೆಂಟ್ ಸೀಟಲ್ಲಿ ಯಾವ್ಯಾವ ಕಾಲೇಜ್ ಸಿಕ್ಕಿದೆ ಅಷ್ಟು ಫೀಸ್ ಅಂತ ಇರುತ್ತಲ್ಲ. ಸೊ ಒಂದು 6025, 5025 ಅಥವಾ 170, 5175, 10575, 175, 25 ಈ ಥರ ಸಮಥಿಂಗ್ ಫೀಸ್ಗಳು ಬಂದಿರುತ್ತೆ ನಿಮಗೆ. ಅಷ್ಟು ಫೀಸ್ನ SBI ಬ್ರಾಂಚ್ಗೆ ಹೋಗೋದ್ರ ಮುಖಾಂತರ, ಯಾವ್ದಾದ್ರು SBI ಬ್ರಾಂಚು ನಿಮ್ಮ ಹತ್ರ SBI ಅಕೌಂಟ್ ಇಲ್ಲ ಅಂದ್ರೂ ಕೂಡ ಅಲ್ಲಿ ಹೋಗಿ ಪೇ ಮಾಡ್ಬೋದಾಗಿರುತ್ತೆ. ಅರ್ಥ ಆಗಿದೆ ಅನ್ಕೊಂಡಿನಿ. ಸೊ ವಿದ್ಯಾರ್ಥಿಗಳು ಯಾವ ಥರ ಅಂತ ಕಳೆದ ವಿಡಿಯೋಸ್ಗಳು ಕೂಡ ಇದಾವೆ. ಸೊ ಒಂದು ಚಾನಲ್ ಯಾವ ಥರ ಡೌನ್ಲೋಡ್ ಮಾಡೋದು ಕೂಡ ವಿಡಿಯೋಸ್ ಇದೆ, ಡಿಸ್ಕ್ರಿಪ್ಷನ್ ಕೂಡ ಬರುತ್ತೆ, ನೋಡ್ಕೋಬೋದಾಗಿರುತ್ತೆ. ನಮ್ಮ ಚಾನಲ್ ಕೂಡ ಇರುತ್ತೆ, ವೀಕ್ಷಣೆ ಮಾಡ್ಕೊಳ್ಳಿ. ಸೊ ಆ ಥರ ಮಾಡೋದ್ರ ಮುಖಾಂತರ ನೀವು ನಂತರದಲ್ಲಿ SBI ಬ್ಯಾಂಕ್ ಹಣನ ಕಟ್ಟಿದ ನಂತರದಲ್ಲಿ ಸ್ಲಿಪ್ನ ತೊಗೊಂಡೋಗಿ ಆ ನಂತರದ 3 ಗಂಟೆಗಳ ನಂತರದಲ್ಲಿ ಅವರು ನಿಮಗೆ ಅಡ್ಮಿಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಡ್ತಾರೆ. ಅಂದರೆ ಹಣ ಕಟ್ಟಿದ 3 ಗಂಟೆ ಆದರೂ ಸಮಯ ಬೇಕಾಗುತ್ತೆ ಅಂತ ಕೆಲವು ನೋಡಲ್ ಸೆಂಟರ್ ಅವರು ಹೇಳ್ತಾರೆ. ಸೊ ಅಷ್ಟು ಸಮಯದ ನಂತರದಲ್ಲಿ ಅಡ್ಮಿಷನ್ ಸ್ಲಿಪ್ ನಿಮಗೆ ಸಿಗುತ್ತೆ. ಅಡ್ಮಿಷನ್ ಸ್ಲಿಪ್ ತಗೊಂಡು ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋದಿರುತ್ತೆ. ಅಂದರೆ ವಿದ್ಯಾರ್ಥಿಗಳಿಗೆ ಎಲ್ಲದಕ್ಕೂ ಕೂಡ ನಿಗದಿತ ದಿನಾಂಕ ಇರುತ್ತೆ ಅಡ್ಮಿಷನ್ ಸ್ಲಿಪ್ನ ಪಡ್ಕೊಳ್ಳೋದಕ್ಕೆ, ಹಣನ ಕಟ್ಟಿ ಅಡ್ಮಿಷನ್ ಸ್ಲಿಪ್ ತಗೊಳ್ಳೋದಕ್ಕೆ. ನಂತರದಲ್ಲಿ ಅಡ್ಮಿಷನ್ ಸ್ಲಿಪ್ನ ತಗೊಂಡವರು ಕಾಲೇಜ್ಗೆ ಅಡ್ಮಿಷನ್ ಆಗಲಿಕ್ಕೂ ಕೂಡ ಎಲ್ಲ ದಿನಾಂಕ ಇರುತ್ತೆ. ಸೊ ಅದಕ್ಕೆ ಕೊನೆ ದಿನಾಂಕಗಳು ಇವಾಗ ಹೇಳ್ತೀನಿ. ಬಟ್ ಅಡ್ಮಿಷನ್ ಸ್ಲಿಪ್ನ ಪಡ್ಕೊಳ್ಳೋದಕ್ಕೆ ಮುಂಚೆ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಈ ಅಂಶಗಳನ್ನು ಕೇಳಿಸ್ಕೊಳ್ಳಿ.
SC/ST ವಿದ್ಯಾರ್ಥಿಗಳಾಗಿರಲಿ, ಇತರ ವಿದ್ಯಾರ್ಥಿಗಳಾಗಿರಲಿ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಮುಂಚೆ ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕು ಅಂದರೆ, ನಾನು ಉದಾಹರಣೆಗೆ ಹೇಳ್ತಿರೋದು, ಇನ್ನು ಕೆಲವು ಅಂಶಗಳು ಕೂಡ ಇದೆ, ನೀವು ಅದನ್ನು ಕೂಡ ಗಮನಿಸ್ಕೊಳ್ಳಿ. ಮೊದಲನೇದಾಗಿ ನಿಮಗೆ ಸಿಕ್ಕಿರುವಂಥ ಕಾಲೇಜ್ ಬಗ್ಗೆ ನಿಮಗೆ ಮಾಹಿತಿ ಇರಬೇಕಿರುತ್ತೆ. ಸೊ ಇದಕ್ಕೂ ಮುಂಚೆನೇ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕಾಲೇಜ್ ಬಗ್ಗೆ ವಿಚಾರಿಸಿ ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳಿದ್ವಿ. ನೀವು ಎಷ್ಟೊಂದು ಕಾಲೇಜ್ ಹಾಕಿದಂಥ ಸಂದರ್ಭದಲ್ಲಿ ವಿಚಾರಿಸಕ್ಕೆ ಆಗಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಲ್ಲಿ ಯಾವುದೋ ಕಾಲೇಜ್ ಅಲರ್ಟ್ ಆಗಿದೆ ಅಂದರೆ ಆ ಕಾಲೇಜ್ ಬಗ್ಗೆ ಕಾಂಟ್ಯಾಕ್ಟ್ ನಂಬರನ್ನು ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಿಮಗೆ ಇನ್ಸ್ಟಿಟ್ಯೂಷನ್ಸ್ ಲಿಸ್ಟ್ ಅಂತ ಒಂದು ಬರುತ್ತಲ್ಲ, ಯೂಸರ್ ಪಾಸ್ವರ್ಡ್ ಹಾಕೋ ಜಾಗದಲ್ಲಿ ಅಲ್ಲಿ ಮೇಲ್ಗಡೆ ಇನ್ಸ್ಟಿಟ್ಯೂಷನ್ಸ್ ಲಿಸ್ಟ್ ಅಂತ ಇರುತ್ತೆ. ಅಲ್ಲಿ ನಿಮಗೆ ಕಾಲೇಜನ್ನು ಸರ್ಚ್ ಮಾಡಿದಾಗ ನೀವು ಸ್ಕ್ರಾಲ್ ಮಾಡ್ತಾ ನಿಮ್ಮ ಕಾಲೇಜ್ ಕಾಂಟ್ಯಾಕ್ಟ್ ನಂಬರ್ ಇರೋ ಸಾಧ್ಯತೆ ಇರುತ್ತೆ. ಅಲ್ಲಿ ಇಲ್ಲ ಅಂತಂದರೆ ನೀವು ಕಾಲೇಜ್ಗೆ ಹೋಗಿ ವಿಸಿಟ್ ಮಾಡಬೇಕಿರುತ್ತೆ. ಸೊ ಕಾಲೇಜಿಗೆ ಹೋಗಿದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಆ ಒಂದು ನಂಬರ್ ಇದ್ರೆ ಕಾಲ್ ಮಾಡಿ ತಿಳ್ಕೊಳ್ಳಿ, ಹೆಚ್ಚಿಗೆ ಮಾಹಿತಿ ಕೊಟ್ಟರೆ. ಇಲ್ಲ ಅಂತಂದರೆ ಮಾಹಿತಿನ ಕೊಡ್ತಿಲ್ಲ ಹಾಗಾಗಿ ಅಂದರೆ ನೀವು ಅಡ್ಮಿಷನ್ ಆಗಬೇಕಾ ಬೇಡ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಮೊದಲನೇದಾಗಿ ಅಂದರೆ ಕಾಲೇಜ್ ಫೀಸ್ ಎಷ್ಟು ಬರುತ್ತೆ, 1 ಇಯರ್ಗೆ ಫೀಸ್ ಎಷ್ಟು ಬರುತ್ತೆ, ಸೆಮಿಸ್ಟರ್ ವೈಸ್ ಕಟ್ಟಬೇಕಾ ಅಥವಾ ವರ್ಷಕ್ಕೆ ಕಟ್ಟಬೇಕಾ, ಇದನ್ನು ನೋಡಿ. ಮತ್ತು ಫೀಸ್ ಎಷ್ಟು ಕೇಳ್ತೀರಾ ಅದನ್ನು ಕೂಡ ಸ್ವಲ್ಪ ಯೋಚನೆ ಮಾಡಿ ತಿಳ್ಕೊಳ್ಳಿ. 1 ಇಯರ್ಗೆ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಕೂಡ ಯಾವುದೇ ಕಾಲೇಜುಗಳಾಗಿರಲಿ, ಗೌರ್ಮೆಂಟ್ ಏಡೆಡ್ ಅನ್ಏಡೆಡ್ ಯಾವುದೇ ಕಾಲೇಜ್ ಆದರೂ ಕೂಡ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಕಾಲೇಜ್ ಫೀಸ್ ಸಪ್ರೇಟ್ ಬರುತ್ತೆ. ವಿದ್ಯಾರ್ಥಿಗಳಿಗೆ ಒಂದು ಅಂದರೆ ಡಯಟ್ ಫೀಸ್ ಏನು ಬರುತ್ತಲ್ಲ ಅದು ಸಪ್ರೇಟ್, ಕಾಲೇಜ್ ಫೀಸ್ ಸಪ್ರೇಟ್ ಬರುತ್ತೆ. ಮತ್ತು SC/ST ವಿದ್ಯಾರ್ಥಿಗಳಿಗೆ ಕಾಲೇಜಲ್ಲಿ ಡಯಟಲ್ಲಿ ಕಟ್ಟಿಲ್ಲ ಅಂದ್ಬಿಟ್ಟು ಒಂದು ಡಯಟ್ ಫೀಸನ್ನು ಕೂಡ ತಗೋತಾರೆ. ಸೊ ಆ ಕಾರಣಕ್ಕೆ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಕೂಡ 25ರಿಂದ 30,000 35 ತನಕ ಬರ್ತಿದೆ ಅಂದರೂ ಕೂಡ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ಬೋದಾಗಿರುತ್ತೆ. ಒಂದು ವರ್ಷಕ್ಕೆ ಫೀಸ್ ಅಷ್ಟು ಬಂದರೆ ನೆಕ್ಸ್ಟ್ ಇಯರ್ ಕೂಡ ಸೆಕೆಂಡ್ ಇಯರ್ಗೆ ಕಡಿಮೆ ಆಗುತ್ತೆ. ಬಟ್ ಈ ಥರ ಇದ್ದರೆ ನಿಮಗೆ ಅಡ್ಮಿಷನ್ ಆಗ್ಬೋದಾಗಿರುತ್ತೆ. ಇಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಯೋಚನೆ ಮಾಡಿ ನೀವು ನಿರ್ಧಾರನ ತೆಗೆದುಕೊಳ್ಳಿ. ಮೊದಲನೇದಾಗಿ ಕಾಲೇಜ್ ಫೀಸ್ ಎಷ್ಟು ಬರುತ್ತೆ ಅಂತ ವಿಚಾರಿಸಿ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ಸಿಗುತ್ತೆ ಇಲ್ವಾ ಅಂತ ಅದ್ರ ಬಗ್ಗೆ ನಾರ್ಮಲ್ ಆಗಿ ಇನ್ಫಾರ್ಮೇಷನ್ ತೊಗೊಳ್ಳಿ. ಕಾಲೇಜ್ ಕಡೆಯಿಂದನೇ ಹಾಸ್ಟೆಲ್ ಕೊಡಲ್ಲ, ಬಟ್ ಸಿಗ್ಬೋದು ಏನು ಎತ್ತ ಅಂತಲ್ಲ ಅವ್ರ ಕಡೆಯಿಂದ ಕನ್ಫರ್ಮೇಷನ್ ತೊಗೊಳ್ಳಿ. ನಂತರದಲ್ಲಿ ಈ ಒಂದು ವಿದ್ಯಾರ್ಥಿಗಳಿಗೆ ರೆಗ್ಯುಲರ್ ಕ್ಲಾಸಸ್ ನಡೆಯುತ್ತೆ ಇಲ್ವಾ ಅಂತ ಅದ್ರ ಬಗ್ಗೆ ಕನ್ಫರ್ಮೇಷನ್ ತೊಗೊಳ್ಳಿ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಆ ಒಂದು ಕಾಲೇಜ್ ಒಂದು ರೆಸ್ಪಾನ್ಸ್ ಯಾವ ಥರ ಮಾಡ್ತೀವಿ, ಮತ್ತು ನಿಮಗೆ ಬೇಕಿದೆ ಮೀಡಿಯಮಲ್ಲಿ ಟೀಚ್ ಮಾಡ್ತಾರೆ ಲ್ಯಾಂಗ್ವೇಜ್ ಕನ್ನಡ ಅಥವಾ ಇಂಗ್ಲೀಷ್, ಮತ್ತು ಯಾವ ಭಾಷೆ ಬೇಕಿರುತ್ತಲ್ಲ ಅದರಲ್ಲಿ ಟೀಚ್ ಮಾಡ್ತಾರೆ ಅಂತ ಅದನ್ನು ತಿಳ್ಕೊಳ್ಳಿ. ಮತ್ತು ಸಬ್ಜೆಕ್ಟ್ಸ್ಗಳು ನಿಮಗೆ ಬೇಕಿರುವಂಥ ಸಬ್ಜೆಕ್ಟ್ಸ್ಗಳು ಟೀಚ್ ಮಾಡ್ತಾ ಇಲ್ವ ಇದರೆಲ್ಲನೂ ಕನ್ಫರ್ಮೇಷನ್ ತೊಗೊಂಡ ನಂತರದಲ್ಲಿ ನೀವು ಕಾಲೇಜ್ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗಿ ವಿದ್ಯಾರ್ಥಿಗಳೇ. ಸುಮ್ಮನೆ ಅಡ್ಮಿಷನ್ ಸ್ಲಿಪ್ ಎಲ್ಲ ತೊಗೊಳ್ತೀರಾ ಅಂದರೆ SC/ST ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗೋದಿಲ್ಲ, ಯಾಕಂದರೆ ಅವರು ಫೀಸನ್ನು ಪೇ ಮಾಡೋದಿಲ್ಲ. ಬಟ್ ಈ ಥರ ವಿದ್ಯಾರ್ಥಿಗಳು ಅಮೌಂಟನ್ನು ಪೇ ಮಾಡಿ ಅಡ್ಮಿಷನ್ ಸ್ಲಿಪ್ ತೊಗೊಂಡು ಕಾಲೇಜ್ಗೆ ಹೋಗ್ತೀರಾ ಅಂದರೆ ಅವಾಗ ಕಾಲೇಜಲ್ಲಿ ಫೀಸ್ ಜಾಸ್ತಿ ಹೇಳ್ಬೋದು, ಅಥವಾ ಟೀಚ್ ಮಾಡಲ್ಲ ಅಂತ ಹೇಳ್ಬೋದು, ಅಂದರೆ ರೆಗ್ಯುಲರ್ ಕ್ಲಾಸಸ್ ಇಲ್ಲದೆ ಹೋಗ್ಬೋದು, ಅಥವಾ ಏನಾದರೂ ಸಮಸ್ಯೆಗಳಾದಾಗ ಅದಕ್ಕೆ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ಪನ್ನು ಅಮೌಂಟ್ ಏನು ಕಟ್ಟಿರ್ತಿಲ್ಲ ಅದೆಲ್ಲ ರೀಫಂಡ್ಗೆ ಇನ್ನೊಂದು ಮತ್ತೊಂದು ತುಂಬ ಸಾಕಷ್ಟು ಅಲ್ದಾಡಬೇಕಾಗಿರುತ್ತೆ. ಮತ್ತು ಅದು ಕೂಡ ಲೇಟ್ ಆಗ್ತಾ ಹೋದಷ್ಟು ಕಟ್ಟಾಗ್ತಾ ಹೋಗ್ತಿರುತ್ತೆ ಅಮೌಂಟ್. ಅದಕ್ಕೆ ಅಡ್ಮಿಷನ್ ಸ್ಲಿಪ್ ತೊಗೊಳೋದಕ್ಕೆ ಮುಂಚೆ ಎಲ್ಲ ವಿದ್ಯಾರ್ಥಿಗಳು ಯೋಚನೆ ಮಾಡಿ. ಸೊ ಅದಕ್ಕೆ ಹೇಳ್ತಿರೋದು. ಮತ್ತು SC/ST ವಿದ್ಯಾರ್ಥಿಗಳಾದರೂ ಕೂಡ ನೆಕ್ಸ್ಟ್ ರೌಂಡ್ ಏನಾದರೂ ಕಳೆದುಬಿಟ್ರೆ ನೀವು ಅಡ್ಮಿಷನ್ ಸ್ಲಿಪ್ಪನ್ನು ತೊಗೊಂಡು ಅಡ್ಮಿಷನ್ ಆಗದೆ ಉಳ್ಕೊಂಡ್ರು ಕೂಡ ಸಮಸ್ಯೆ ಆಗುತ್ತೆ. ನೆಕ್ಸ್ಟ್ ರೌಂಡ್ಗೆ ಪರಿಗಣಿಸಲ್ಲ ಕರೆದ್ರೆ ಹೇಳ್ತಿರೋದು. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಇಷ್ಟೊಂದು ಇರುತ್ತೆ. ಅಡ್ಮಿಷನ್ ಸ್ಲಿಪ್ ತೊಗೊಳೋದಕ್ಕೆ ಮುಂಚೆ ಇವುಗಳ ಕಡೆ ಗಮನ ಕೊಡಿ. ಈಗ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಯಾವಾಗಾಗಿದ್ರೆ ಸಿಕ್ಕಿರುವಂಥ ಕಾಲೇಜಿಗೆ ಅಡ್ಮಿಷನ್ ಆಗೋದಕ್ಕೆ ಕೊನೆ ದಿನಾಂಕ ಯಾವಾಗ ಇದನ್ನು ನಿಮಗೆ ತಿಳಿಸ್ತೇನೆ. ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಮುಂಚೆ ಮೊದಲನೇದಾಗಿ ಇವಾಗ ನಿಮಗೆ ಹಾಸ್ಟೆಲ್ ಸಿಗುತ್ತಿಲ್ಲ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೇನೆ ವಿದ್ಯಾರ್ಥಿಗಳಿಗೆ. ಹಾಸ್ಟೆಲ್ ಬಗ್ಗೆ ಮಾಹಿತಿನ ತಿಳಿಸುವಂತಂದರೆ ಹಾಸ್ಟೆಲ್ ಅಪ್ಲಿಕೇಶನ್ಗಳು ಆಲ್ಮೋಸ್ಟ್ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಇವಾಗ ಕ್ಲೋಸ್ ಆಗಿರುವಂಥದ್ದಾಗಿರುತ್ತೆ. ಎಲ್ಲ ಒಂದು ಇಲಾಖೆಗಳು BCM ಆಗಿರ್ಬೋದು, SC/ST ಡಿಪಾರ್ಟ್ಮೆಂಟ್ಗಳ ಕಡೆಯಿಂದ ಕೂಡ ಹಾಸ್ಟೆಲ್ಗಳು ಕ್ಲೋಸ್ ಆಗಿದ್ದಾವೆ. ಒಂದು ST ಅಂದರೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಫೆಬ್ರವರಿ 28ನೇ ತಾರೀಕು ತನಕ ಅವಕಾಶ ಇರುವಂಥದ್ದು ವಿದ್ಯಾರ್ಥಿಗಳು. ಬಟ್ ಆದರೆ ವಿದ್ಯಾರ್ಥಿಗಳು ಕಾಲೇಜಿಗೆ ಅಡ್ಮಿಷನ್ ಸ್ಲಿಪ್ ತೊಗೊಂಡು ಅಡ್ಮಿಷನ್ ಆಗೋಷ್ಟಲ್ಲೇ ಆ ಡೇಟ್ಗಳು ಮುಗಿದೋಗುತ್ತೆ. ಆ ಕಾರಣಕ್ಕೆ ಡೇಟ್ ಎಕ್ಸ್ಟೆಂಡ್ ಆಗಿನೂ ಕೂಡ ಕ್ಲೋಸ್ ಆಗಿರುತ್ತೆ. ಸೊ ಮತ್ತೆ ವಿಸ್ತರಣೆ ಆಗುವ ಸಾಧ್ಯತೆಗಳು ತೀರಾ ಕಡಿಮೆ ಇರುವಂಥದ್ದು. ಬಹುತೇಕ ಒಂದು ಡಿಪಾರ್ಟ್ಮೆಂಟ್ಗಳ ಕಡೆಯಿಂದ ಮಾಹಿತಿಗಳ ಪ್ರಕಾರದಲ್ಲಿ ಮತ್ತೆ ವಿಸ್ತರಣೆ ಮಾಡೋದಿಲ್ಲ ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ಸೀಟ್ಗಳು ಆಲ್ಮೋಸ್ಟ್ ಫುಲ್ ಆಗಿದ್ದಾವೆ ಅಂತಲೂ ಕೂಡ ಹೇಳಿದ್ದಾರೆ. ಆ ಕಾರಣಕ್ಕೆ ನಿಮ್ಮ ಹತ್ತಿರದ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, BCM ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಆ ಒಂದು ಇಲಾಖೆಯ ಒಂದು ಸಂಪರ್ಕ ಮಾಡೋದ್ರ ಮುಖಾಂತರದಲ್ಲಿ ನೀವು ಹೆಚ್ಚಿಗೆ ಮಾಹಿತಿನ ಪಡ್ಕೊಂಡು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾಲೇಜ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಹೆಚ್ಚಿಗೆ ಮಾಹಿತಿನ ಪಡ್ಕೊಂಡು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕ್ಬೋದಾ, ಸಿಗುತ್ತೆ ಇಲ್ವಾ ಹಾಸ್ಟೆಲ್ಲು, ಅಥವಾ ಏನು ಹಾಸ್ಟೆಲ್ ಸಿಗುತ್ತರ ಇದ್ದರೆ ಮಾತ್ರ ನೀವು ಅಡ್ಮಿಷನ್ ಆಗಲಿಕ್ಕೆ ಮುಂದಾಗಿ ಅಡ್ಮಿಷನ್ ಸ್ಲಿಪ್ ತೊಗೊಳೋದಕ್ಕೆ ಮುಂದಾಗಿ ವಿಚಾರಿಸಿ ಅಂತ ಹೇಳ್ತಾ ಹಾಸ್ಟೆಲ್ ಬಗ್ಗೆ. ನಂತರದಲ್ಲಿ ಇದೀಗ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಅಂತ ಕರೆಯುತ್ತೀರಾ ಡೌಟ್ ಅಂತಲೇ ಹೇಳ್ಬೋದಾಗಿರುವಂಥದ್ದು. ನಂತರದಲ್ಲಿ ವಿದ್ಯಾರ್ಥಿಗಳ ಪ್ರಶ್ನೆ 7th ರೌಂಡ್ ಮಾಡ್ತಾರೆ ಇಲ್ವಾ ಈಗ ಅಂತಕ್ಕಂಥ ಒಂದು ಪ್ರಶ್ನೆ ಏನಿದೆಯಲ್ಲ, 7ನೇ ರೌಂಡ್ನ ಕುರಿತು ಇಲಾಖೆಯವರು ಯಾವುದೇ ಮಾಹಿತಿನ ಕೊಟ್ಟಿಲ್ಲ. ಇದೆ ಕೊನೆ ಅವಕಾಶ ಆಗಿರುತ್ತೆ, ಕೊನೆ ಸುತ್ತಾಗಿರುತ್ತೆ ಅಂತ ಕೂಡ ವಿದ್ಯಾರ್ಥಿಗಳ ಗಮನಕ್ಕೆ ಇರಲಿ ಅಂತ ಕೂಡ ಅವರು ಹೇಳಿದ್ದಾರೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಹೇಳ್ತಿರೋದೇನೆಂದರೆ ಅವರು ಮೆನ್ಷನ್ ಕೂಡ ಮಾಡಿದ್ದಾರೆ 6ನೇ ಸುತ್ತೆ ಕೊನೆ ಸುತ್ತಾಗಿರುತ್ತೆ. ಬಟ್ 5ನೇ ಸುತ್ತಲೂ ಅದೇ ಥರ ಕೊಟ್ಟಿರೋ, 4ನೇ ಸುತ್ತಲೂ ಅದೇ ಥರ ಕೊಟ್ಟಿರೋ. ಬಟ್ ಈಗ 6ನೇ ಸುತ್ತು ಮಾಡಿರೋದ್ರಿಂದ ವಿದ್ಯಾರ್ಥಿಗಳು ಮತ್ತು ಆಲ್ಮೋಸ್ಟ್ 1 ತಿಂಗಳಾಗಿರೋದ್ರಿಂದ ಕಾಲೇಜಲ್ಲಿ ಶುರುವಾಗಿ ಮತ್ತೆ 7ನೇ ರೌಂಡ್ ಎಲ್ಲ ಮಾಡೋದು ತೀರಾ ಕಡಿಮೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಆ ಕಾರಣಕ್ಕೆ 6th ರೌಂಡೇ ಕೊನೆ ಅವಕಾಶ ಆಗಿರುತ್ತೆ. ಸಿಕ್ಕಿರುವಂಥ ಕಾಲೇಜಿಗೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಅಡ್ಮಿಷನ್ ಆದರೆ ಬೆಟರ್ ಆಗಿರುತ್ತೆ. ಈಗ ಸ್ಟಾರ್ ಮಾರ್ಕ್ ಬಂತು ಅಥವಾ ಸಿಕ್ಕಿರೋ ಕಾಲೇಜ್ ಬೇಡ ಗಿಡ ಅಂತಂದರೆ ವಿದ್ಯಾರ್ಥಿಗಳು ಮುಂದಿನ ವರ್ಷನೇ ಪ್ರಯತ್ನ ಮಾಡಬಹುದಾಗಿರುತ್ತೆ. ಆದಷ್ಟು ನಿಮ್ಮ ಒಂದು ಅದೃಷ್ಟನ ಚೆನ್ನಾಗಿದ್ರೆ ಮಾತ್ರ 7th ರೌಂಡ್ ಏನಾದ್ರು ಮಾಡಬಹುದಾಗಿರುತ್ತೆ. ಬಟ್ ಮೆಜಾರಿಟಿ ಪ್ರಕಾರದಲ್ಲಿ 7th ರೌಂಡ್ ಇರೋದಿಲ್ಲ ಅಂತಲೇ ವಿದ್ಯಾರ್ಥಿಗಳಿಗೆ ಸುದ್ದಿ ಇರುವಂಥದ್ದು ಇಲಾಖೆ ಅವರು ಕೊಟ್ಟರೋ ಮಾಹಿತಿಯ ಪ್ರಕಾರದಲ್ಲಿ ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಅಡ್ಮಿಷನ್ ಆಗೋದಕ್ಕೆ ಕೊನೆ ದಿನಾಂಕದ ಬಗ್ಗೆ ನಿಮಗೆ ಸ್ಕ್ರೀನ್ ಮುಖಾಂತರ ಮಾಹಿತಿಯನ್ನು ತಿಳಿಸ್ತೇನೆ ಬನ್ನಿ. ಅಭ್ಯರ್ಥಿಗಳಿಗೆ ಸೂಚನೆ ಅಂತ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಫೆಬ್ರವರಿ 25, 2025 6ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಿಸಲಾಗ್ತದೆ. ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಚಲನ್ ಡೌನ್ಲೋಡ್ ಮಾಡಿಕೊಂಡು ನಿಗದಿತ ದಾಖಲಾತಿ ಶುಲ್ಕ ಏನಿರುತ್ತಲ್ಲ ಅದನ್ನು ಮಾರ್ಚ್ 1, 2025 SBI ಬ್ಯಾಂಕ್ನಲ್ಲಿ ಹಣ ಪಾವತಿ ಮಾಡಿ ತಾವು ಆಯ್ಕೆ ಮಾಡ್ಕೊಂಡಂಥ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಇರುತ್ತಲ್ಲ CT ಡಯಟ್ ಅಂದ್ಬಿಟ್ಟು ಅಲ್ಲಿ ಪ್ರವೇಶ ಪತ್ರ ಅಡ್ಮಿಷನ್ ಸ್ಲಿಪ್ಪನ್ನು ಪಡೆದುಕೊಂಡು ಸಂಬಂಧಿಸಿದ ಕಾಲೇಜಿಗೆ ದಾಖಲಾತಿ ಮಾಡ್ಕೊಳ್ಳೋದಕ್ಕೆ ಮಾರ್ಚ್ 6, 2025
ಕೊನೆಯ ಅವಕಾಶ ಆಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ವಿದ್ಯಾರ್ಥಿಗಳಿಗೆ ಮಾರ್ಚ್ 1ನೇ ತಾರೀಕು ತನಕ ಅವರು ಸಿಕ್ಕಿರುವಂಥ ಕಾಲೇಜಿನಲ್ಲಿ ಅಂದರೆ ಸಿಕ್ಕಿರೋ ಕಾಲೇಜಿಗೆ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಎಸ್ ಬಿ ಐ ಬ್ಯಾಂಕ್‌ನಲ್ಲಿ ಹಣ ಕಟ್ಟಿ ಅಡ್ಮಿಷನ್ ಸ್ಲಿಪ್ ಪಡ್ಕೊಳ್ಳೋದಕ್ಕೆ ಮಾರ್ಚ್ 1, 2025 ಕೊನೆಯ ದಿನಾಂಕ ಆಗಿರುತ್ತೆ. ಮಾರ್ಚ್ 6ನೇ ತಾರೀಕು 2025 ಸಿಕ್ಕಿರೋ ಕಾಲೇಜಿಗೆ ಅಡ್ಮಿಷನ್ ಆಗೋದಕ್ಕೆ ಕೊನೆಯ ದಿನಾಂಕ. ಮಾರ್ಚ್ 1ನೇ ತಾರೀಕು ಒಳಗಡೆ ಸಿಕ್ಕಿರೋ ಕಾಲೇಜಿಗೆ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಹಣನ ಕಟ್ಟಿ. ನಂತರದಲ್ಲಿ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಚ್ 6, 2025 ಕೊನೆಯ ದಿನಾಂಕ ಆಗಿರುತ್ತೆ ಸಿಕ್ಕ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಲಿಕ್ಕೆ. ಇದೇ ಕೊನೆಯ ಒಂದು ಸುತ್ತಾಗಿರುತ್ತದೆ ಅಂತ ವಿದ್ಯಾರ್ಥಿಗಳ ಅಭ್ಯರ್ಥಿಗಳ ಗಮನಕ್ಕೆ ಅಂತಾನೂ ಕೂಡ ಅವ್ರು ಕೊಟ್ಟಿರುವಂಥದ್ದು. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್‌ಗೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.